ಮರಳಿಂದು ಅಕ್ರಮ ಗಣಿಗಾರಿಕೆ ಬಗ್ಗೆ ನಾನು ಭಾಳ ನೋವಿನಿಂದ ಮಾತಾಡ್ತೀನಿ. ನಾನು ಶಾಸಕಳಾದ ಮೇಲೆ ನನ್ನ ಕ್ಷೇತ್ರದಲ್ಲಿ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕ್ಬೇಕಂತೇಳಿ ಪ್ರಾಮಾಣಿಕವಾಗಿ ನಾನು ಹೋರಾಟ ಮಾಡ್ತಾ ಬಂದೀನಿ. ಆದರೆ ಇವತ್ತಿಗೂ ಕೂಡ ಅದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ಭಾಳ ಸರಳವಾಗಿ ನನಗೆ ಒಂದು ಪೇಜಿನಲ್ಲಿ ಮಾನ್ಯ ಸಚಿವರು ಪೊಲೀಸ್ ಅಧಿಕಾರಿಗಳು ಕೊಟ್ಟಂಥ ಒಂದು ಮಾಹಿತಿಯನ್ನು ಕೊಟ್ಟಾರ. ಇದು ಸತ್ಯಕ್ಕೆ ಭಾಳ ದೂರವಾದಂಥದ್ದು ಸಭಾಧ್ಯಕ್ಷರೇ. ಸಾಕಷ್ಟು ಪ್ರಕರಣಗಳೀಗ ಮರಳಿಂದು ನಾವು ಅಲ್ಲಿ ನಮ್ಮ ಕೃಷ್ಣಾ ನದಿಯಲ್ಲಿ ಸಾಕಷ್ಟು ಮರಳು ಟಿಪ್ಪರ್ಗಳು ಮತ್ತು ಇದೇನಂತಾರೆ JCBಗಳು ತುಂಬ್ತಾವೆ ರಾತ್ರಿ ಎಲ್ಲ. ಈಗ ಜನರ ಕಡೆಯಿಂದ ಫೋನ್ಗಳು ಬರ್ತಾವೆ ನನಗೆ, ಏನಂತಂದರೆ ರೈತರು ಬೆಳೆದಂಥ ಬೆಳೆಗೆ ಧೂಳು ತುಂಬಿ ನಮ್ಮದೆಲ್ಲ ಹತ್ತಿ ಬೆಳಿತಾರ, ಮೆಣಸಿನಕಾಯಿ ಬೆಳಿತಾರ, ಅದಕ್ಕೆಲ್ಲ ಧೂಳು ಮುಚ್ತದ ಅಂತೇಳಿ ಒಂದು ಕಡೆ ಫೋನ್ ಮಾಡಿದರೆ, ಮಹಿಳೆಯರು ರಾತ್ರಿ ಆದರೆ ನಾವು ಬಹಿರ್ದೇಶಕ್ಕೆ ಹೋಗಬೇಕು ಓಡಾಡ್ಬೇಕಂದ್ರೆ ನಮ್ಗೆ ಆಗ್ತಾ ಇಲ್ಲಮ್ಮ, ಇದೇನು ಕಷ್ಟ ಅಂತ ಫೋನ್ ಮಾಡಿದಾಗ ನಾನು ಸಂಬಂಧಪಟ್ಟ ಇಲಾಖೆಗೆ ಫೋನ್ ಮಾಡಿದಾಗ ಅದನ್ನು ಯಾವುದೇ ಕ್ರಮ ತಗೊಂಡಿಲ್ಲ ಸಭಾಧ್ಯಕ್ಷರೇ. ಇದು ಎಲ್ಲ ಎದಕ್ಕಾಗ್ತದಂದ್ರೆ ಅಕ್ರಮ ಮರಳು ಅಲ್ಲಿ ಹೋಗೋದ್ರಿಂದ ಇಂಥವೆಲ್ಲ ಕಡಿವಾಣನೇ ಇಲ್ಲ. ನಾವು ಅಲ್ಲಿ ಓಡಾಡೋಂಥ ಪರಿಸ್ಥಿತಿ ಇಲ್ಲ. ನಾನು ನೈಟ್ ಏನಾದರೂ ಕಾರ್ಯಕ್ರಮಗಳಿಗೆ ಏನಾದರೂ ಹಳ್ಳಿಯಲ್ಲಿ ನಾನು ಸೋಷಿಯಲಾಗಿ ಅಡ್ಡಾಡ ಇಂತಕ್ಕೆ ನಾನು ನಾನು ಯಾವುದನ್ನೊಂದು ಟೀ ಪ್ಯಾಕೆಟ್ ನಾನು ಯಾವತ್ತೂ ಹೋಗೋದಿಲ್ಲ. ಏನಾದ್ರು ಕಾರ್ಯಕ್ರಮ ಅದ, ಯಾರಿಗೆ ಆರಾಮಿಲ್ಲ, ಮಾತಾಡಿಸ್ಬೇಕು, ದೇವಸ್ಥಾನ, ಸಭಾಧ್ಯಕ್ಷರೇ, ಇಷ್ಟೆಲ್ಲ ನಾನು ಹೋದ್ರೆ ಅಲ್ಲಿ 10 ಗಾಡಿಗಳು ನನ್ನ ಬೆನ್ನತ್ತವ. ಎದಕ್ಕಪ್ಪ ನೀವು ಬರ್ತೀರಂತೆ ಮನಿತನ ಬಂದು ನನಗೆ ಬೆದರಿಕೆ ಹಾಕ್ತಾರ, ನಿಮ್ಮನ್ನ ಕಾಯಕ್ ಬರ್ತೀವಿ ನಾವು ಅಂತ ಹೇಳ್ತಾರ. ಸಭಾಧ್ಯಕ್ಷರೇ, ನಾನೊಬ್ಬ ಮಹಿಳಾ ಶಾಸಕಳು, ಈ ತರ ನನ್ನಲ್ಲಿ ಘಟನೆ ನಡೆದ್ರೆ ಸರ್ಕಾರ ಯಾವ ರೀತಿ ಕ್ರಮ ತಗಂತದ ಅನ್ನೋದು ತಾವು ತಮ್ಮ ಮುಖಾಂತರ ಇವತ್ತು ಕಡಿವಾಣ ಹಾಕ್ಬೇಕು. ನಾನೇನ್ ಹೇಳ್ತೀನಿ ಅಂದ್ರೆ ನಮ್ಮಲ್ಲಿ ಕೂಡ ಸಾಕಷ್ಟು ಮರಳಿನ ಅವಶ್ಯಕತೆ ಅದ, ಅದನ್ನ ಟೆಂಡರ್ ಮಾಡ್ಯಾರ, ಆದ್ರೆ ಅದನ್ನ ಓಪನ್ ಮಾಡಿಲ್ಲ. ಇದ್ರ ಉದ್ದೇಶ ಏನಂತಂದ್ರೆ ಅಕ್ರಮವಾಗಿ, ಇದರಿಂದ ದೊಡ್ಡ ಕೈಗಳದವ ಸಭಾಧ್ಯಕ್ಷರೇ, ಅಕ್ರಮವಾಗಿ ಹೋಗ್ಬೇಕು, ಅದಕ್ಕೆಲ್ಲ ಲಾಭ ಮಾಡ್ಕೋಬೇಕು. ಸರ್ಕಾರಕ್ಕೆ ರಾಜಧನ ಇಲ್ಲ, ಇನ್ನೊಂದಿಲ್ಲ. ನಮ್ಮಲ್ಲಿ ರೋಡ್ ಹಾಳಾಗ್ಯಾವ, ಅದ್ರಲಿಂದ ಏನಾಗ್ಯದ ಅಂತಂದ್ರೆ ಒಂದು ಬಸ್ ಉರುಳಿ ಬಿದ್ದು ಒಬ್ಬ ಕಂಡಕ್ಟರ್ ಸತ್ರು, ಮತ್ತೆ ಸಾಕಷ್ಟು ಮಕ್ಕಳಿಗೆಲ್ಲ ಕೈಕಾಲು ಮುರಿದು, ಇವೆಲ್ಲ ಸಾವು ನೋವುಗಳು ನನ್ನ ಕ್ಷೇತ್ರದಲ್ಲಿ ಆಗಿರೋದ್ರಿಂದ ದಯಮಾಡಿ ಇದಕ್ಕೆ ಕಡಿವಾಣ ಹಾಕ್ಬೇಕು. ಮಾನ್ಯ ಸಚಿವರು ಕೊಟ್ಟಂತ ಉತ್ತರ ನಿಜವಾಗ್ಲೂ ನನಗೆ ಸಮಾಧಾನ ಇಲ್ಲ. ಯಾಕಂದ್ರೆ ಅವ್ರ ಮನೇಲಿ ಕುಂತ್ಕೊಂಡು ಅವ್ರಿಗೆ ಕಾಲು ಮುಗ್ದು ಹೇಳಿ ಬಂದೀನಿ, ಸರ್ ದಯಮಾಡಿ ನಾನೊಬ್ಬ ಸಾಮಾನ್ಯ ಮಹಿಳೆ, ನಾನು ತಾಲೂಕೆಲ್ಲ ನಾನು ಹಿಂದುಳಿದ ತಾಲೂಕಾದ ನನ್ನಂತ ಬಡವಳನ್ನ ಆರಿಸ್ಯಾರಂದ್ರೆ ನ್ಯಾಯ ಕೊಡ್ರಿ ಅಂತೇಳಿ. ಅಲ್ಲಿ ಏನಂತ ಎತ್ತಿ ಕಟ್ತಾರಂದ್ರೆ, ನಾವೇನ್ ಮಾಡೋದ್ರಿ ಅಲ್ಲಿ MLA ಬಂದ್ ಮಾಡ್ಯಾರ ಅಂತೇಳಿ ಮನೆಗೆ ಜಗಳಕ್ಕೆ ಕಳಿಸ್ತಾರ. ಇದನ್ನ ನಾನು ಹೆಂಗ ಫೇಸ್ ಮಾಡ್ಲಿ ನಾನೊಬ್ಬ ಮಹಿಳೆ? ದಯಮಾಡಿ ಸರ್ ಇದ್ರ ಬಗ್ಗೆ ತಾವು ಅಧ್ಯಕ್ಷ, ಏನಾಗಿದೆ ಜನಪ್ರತಿನಿಧಿಗಳಿಗೆ ರಕ್ಷಣೆ ಇಲ್ಲ ಅನ್ನೋ ರೀತಿಗೆ ಬಂದಿದ್ದೇವೆ. ದಯಮಾಡಿ ಗೃಹ ಸಚಿವರು ನಾನು ಒತ್ತಾಯ ಮಾಡ್ತೀವಿ ತಮ್ಮ ಮುಖಾಂತರ, ಇದೆಲ್ಲ ಒಂಚೂರು ಕಡಿವಾಣ, ಏನು ಅಕ್ರಮ ಮರಳು ದಂಧೆ ಇರ್ಬೋದು, ಇವೆಲ್ಲ ಕಡಿವಾಣ ಆಗದಿದ್ರೆ ಇಂಥ ಅವ್ರ ಮನೆ ಮುಂದೆ ವಿಡಿಯೋ ಎಲ್ಲ ನೋಡಿದ್ವಿ ಅಧ್ಯಕ್ಷೆ. ತುಂಬಾ ಜನ ಅಲ್ಲಿ ಹೋಗಿ ಅವ್ರ ಮನೆಗೆ ಮುತ್ತಿಗೆ ಆಗ್ತಕ್ಕಂಥದ್ದು, ಒಬ್ರು ಮಹಿಳಾ ಸದಸ್ಯರ ಮೇಲೆ ಮನೆಗೆ ಹೆಂಗ್ ಮಾಡ್ತಾ ಇದಾರೆ ಅಂದ್ರೆ ಖಂಡಿತ ಗೃಹ ಸಚಿವರು ಇದಕ್ಕೆ ಉದಾಸೀನ ಮಾಡ್ದಂಗೆ ದಯಮಾಡಿ ಇಂಥವಕ್ಕೆಲ್ಲ ಕಡಿವಾಣ ಹಾಕಿದ್ರೆ ರಾಜ್ಯ ಒಂದು ಒಳ್ಳೆ ರೀತಿ. ಜನಪ್ರತಿನಿಧಿಗಳಿಗೆ ನಮಗೆ ರಕ್ಷಣೆ ಇಲ್ಲ ಅಂದ್ರೆ ಮತ್ತೆ ಹೇಗೆ ಅನ್ನೋದು ಪ್ರಶ್ನೆ ಆಗುತ್ತೆ. ಮಾನ್ಯ ಅಧ್ಯಕ್ಷರೇ, ಮೊದಲನೇದಾಗಿ ಸದಸ್ಯರಾಗಿರ್ತಕ್ಕಂಥ ಸಹೋದರಿ ಶ್ರೀಮತಿ ಕರಿಯಮ್ಮ ಅವರಿಗೆ ನಾನು ಭರವಸೆಯನ್ನು ಕೊಡೋದಕ್ಕೆ ಬಯಸ್ತೇನೆ. ನಿಮಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗೋದಕ್ಕೆ ಬಿಡೋದಿಲ್ಲ. ನಿಮ್ಮ ರಕ್ಷಣೆಗೆ ನಾವಿದ್ದೇವೆ, ಪೊಲೀಸ್ ಇಲಾಖೆ ಇದೆ ಅಂತ ಹೇಳಿ ನಾನು ಭರವಸೆಯನ್ನು ಮೊದಲನೇದಾಗಿ ಅವರಿಗೆ ಕೊಡೋದಕ್ಕೆ ಬಯಸ್ತೀನಿ. ಮತ್ತು ಎಲ್ಲ ಶಾಸಕರಿಗೂ ಕೂಡ, ಏನು ಬರೀ ಅವರೊಬ್ಬರಿಗೆ ಹೇಳಿದ್ರಲ್ಲ ನಮಗೆ ಹೇಳಲಿಲ್ಲ ಅಂತ ಅಶ್ವಥ್ ನಾರಾಯಣ್ ಹೇಳಬಾರ್ದು. ಅದಕ್ಕೆ ಎಲ್ಲರಿಗೂ ಕೂಡ ಶಾಸಕರು, ಗೌರವಾನ್ವಿತ ಶಾಸಕರು ಅವರವರ ಕ್ಷೇತ್ರದಲ್ಲಿರುವಂಥ ಸಂದರ್ಭದಲ್ಲಿ ಅವರಿಗೆ ಎಲ್ಲ ರಕ್ಷಣೆಯನ್ನು ಕೊಡೋದಕ್ಕೆ ನಾವು ಕ್ರಮ ತಗೊಳ್ತೀವಿ, ಸೂಚನೆಯನ್ನು ಕೊಟ್ಟಿದ್ದೇವೆ. ಮತ್ತು ಅದೇನು ಸೂಚನೆ ಕೊಡುವ ಅಗತ್ಯನೂ ಇಲ್ಲ, ಅದು ಅವ್ರ ಕರ್ತವ್ಯ, ಅದನ್ನು ಮಾಡ್ತಾರೆ. ಒಂದು ವೇಳೆ ಎಲ್ಲಾದರೂ ಲ್ಯಾಪ್ಸಸ್ ಆಗಿದ್ರೆ ಅಂಥವ್ರ ಮೇಲೆ ನಾನು ಖಂಡಿತವಾಗಿ ಕ್ರಮ ತಗೊಳ್ತೇನೆ. ಮಾನ್ಯ ಸದಸ್ಯರು ಭಾಳ ಒಂದು ಉತ್ತಮವಾದ ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಮರಳು ದಂಧೆ ಬರೀ ದೇವದುರ್ಗ ತಾಲೂಕಿಗೆ ಮಾತ್ರ ಸೀಮಿತವಾಗಿ ಇಲ್ಲ, ಇಡೀ ರಾಜ್ಯದಲ್ಲಿ ಈ ಮರಳು ದಂಧೆ ಆಗ್ತಾ ಇರೋದನ್ನು ನಾವು ಭಾಳ ವರ್ಷಗಳಿಂದನೂ ಕೂಡ ಗಮನಿಸಿದ್ದೀವಿ. ಅದಕ್ಕೆ ಏನೇನು ಸಂದರ್ಭದಲ್ಲಿ ಕ್ರಮ ತಗೋಬೇಕು ಅದೆಲ್ಲ ತಗೊಂಡಿದ್ದೀವಿ. ಇಲ್ಲಿ ಏನು ಮೈನ್ಸ್ ಆ್ಯಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಇದೆ, ಅವರು ಹೇಗೆ ಕೆಲಸ ಮಾಡುತ್ತೆ ಇದು ಅನ್ನೋದನ್ನು ನಾವು ಹೇಳಬೇಕಾಗ್ತದೆ. ಮೈನ್ಸ್ ಆ್ಯಂಡ್ ಜಿಯಾಲಜಿನವರು ಅವರ ಜವಾಬ್ದಾರಿ
ಅವರಿಗೆ ಒಂದು ಕಾನೂನನ್ನೇ ಮಾಡಿಕೊಟ್ಟಿದ್ದಾರೆ. ಮೈನ್ಸ್ ಆ್ಯಂಡ್ ಜಿಯಾಲಜಿನಲ್ಲಿ MMRD ಆ್ಯಕ್ಟ್ ಅಂತ ಹೇಳಿ ಒಂದು ಆ್ಯಕ್ಟೇ ಇದೆ. ಅವರು ಗಮನಿಸಿ ಆನಂತರ DC ಇರ್ತಾರೆ, ಆಮೇಲೆ ಅಸಿಸ್ಟೆಂಟ್ ಕಮಿಷನರ್ ಇರ್ತಾರೆ, ಆ ಕ್ಷೇತ್ರದಲ್ಲಿ ಶಾಸಕರು ಇವರು ನಮ್ಮ ತಹಶೀಲ್ದಾರ್ ಇರ್ತಾರೆ, ಇವರೆಲ್ಲ ಒಂದು ಸಮಿತಿ ಮಾಡಿ ಅದರಲ್ಲಿ ಪೊಲೀಸ್ ಅಧಿಕಾರಿನೂ ಒಬ್ಬರನ್ನ ಹಾಕಿರ್ತಾರೆ. ಅವರು ಕಂಪ್ಲೇಂಟ್ ಕೊಡಬೇಕು, ಇಲ್ಲಿ ಮರಳು ದಂಧೆ ಆಗ್ತಾ ಇದೆ, ಈ ರೀತಿ ಅಕ್ರಮವಾಗಿ ನಡೀತಾ ಇದೆ ಅಂದಾಗ ಪೊಲೀಸ್ನವರು ಹೋಗ್ತಾರೆ. ಇದು ನಡೀತಕ್ಕಂಥ ಪ್ರಕ್ರಿಯೆ. ಆಗ ಪೊಲೀಸ್ ಅಲ್ಲಿ ಹೋಗಿ ಅವ್ರನ್ನ ಹಿಡಿದು ಅವ್ರ ಮೇಲೆ ಕೇಸನ್ನು ರಿಜಿಸ್ಟರ್ ಮಾಡಿ ಅಕ್ರಮವಾಗಿ ಇರ್ತಕ್ಕಂಥ ಏನೆಲ್ಲ ಕಾನೂನುಗಳಿದಾವೆ ಅವೆಲ್ಲವನ್ನು ಕೂಡ ಅವ್ರ ಮೇಲೆ ಹಾಕ್ತಾರೆ. ಇದು ನಡೆಯುತ್ತೆ. ಪೊಲೀಸ್ನವರು ಅನೇಕ ಕ್ರಮಗಳನ್ನು ತಗೊಂಡಿದ್ವಿ. ವಿವರವಾಗಿ ನಾನು ಉತ್ತರ ಕೊಟ್ಟಿದ್ದೇನೆ. ಏನೆಲ್ಲ ಪ್ರೊಸೀಜರ್ಸ್ ನಾವು ಮಾಡ್ತಾ ಇದ್ದೀವಿ. ಇನ್ಸ್ಪೆಕ್ಟರ್ಸ್ಗೆ ಕೆಲವು ಟಾಸ್ಕ್ ಫೋರ್ಸ್ಗಳು ಮಾಡಿದ್ದೀವಿ, ಕ್ಯಾಮರಾಗಳು ಹಾಕಿದ್ದೀವಿ, ಸ್ಪೆಷಲ್ ಟಾಸ್ಕ್ ಫೋರ್ಸ್ ಮಾಡಿದ್ದೀವಿ. ಆಮೇಲೆ ಬ್ಯಾಂಕ್ನವ್ರನ್ನೂ ಕೂಡ ಕರೆಸಿ ಬ್ಯಾಂಕಲ್ಲಿ ಹಣ ಇವರು ಡಿಪಾಸಿಟ್ ಮಾಡ್ತಾರೆ. ಯಾರು ಈ ರೀತಿ ಅಕ್ರಮ ದಂಧೆಯಿಂದ, ಮರಳು ದಂಧೆಯಿಂದ ಅಥವಾ ಮಟ್ಕಾದಿಂದ, ಈ ಜೂಜಿನಿಂದ ಇದೆಲ್ಲ ಹಣ ತೊಗೊಂಡೋಗಿ ಬ್ಯಾಂಕಿಗೆ ಹಾಕ್ತಾರೆ, ಅವ್ರನ್ನ ಅದನ್ನು ಕೂಡ ಮಾನಿಟರ್ ಮಾಡ್ತಾ ಇದೆ ಪೊಲೀಸು. ಇಷ್ಟೆಲ್ಲ ಮಾಡಿ ಆಮೇಲೆ ಇದನ್ನು ತಡೆಗಟ್ಟಬೇಕು ಅಂತ ಒಂದು ಸ್ಯಾಂಡ್ ಟಾಸ್ಕ್ ಫೋರ್ಸ್ ಅಂತಲೇ ಸಪ್ರೇಟಾಗಿ ಮಾಡಿದ್ದಾರೆ. ಮರಳು ದಂಧೆ ಹಿಡಿಯೋದಕ್ಕೋಸ್ಕರನೇ ಮಾಡಿದ್ದಾರೆ. ಕೆಲವು ಸಂದರ್ಭದಲ್ಲಿ ಲ್ಯಾಪ್ಸ್ ಆಗ್ಬೋದು, ನಾನು ಅದು ಒಪ್ಕೊಳ್ತೀನಿ. ಕೆಲವು ಸಂದರ್ಭದಲ್ಲಿ ಅವ್ರು ಕೆಲಸ ಮಾಡದೇ ಇರ್ಬೋದು, ಆದರೆ ಅವ್ರನ್ನ ಕೆಲಸ ಮಾಡೋ ರೀತಿಯಲ್ಲಿ ಮಾಡಬೇಕು, ಮಾಡ್ತೇನೆ. ನಾನು ಒಂದು ಭರವಸೆಯನ್ನು ಕೊಡ್ತೇನೆ, ನಾವು ಯಾವುದೇ ರೀತಿಯಲ್ಲಿ ಇದರಲ್ಲಿ ಕಾಂಪ್ರಮೈಸ್ ಆಗ್ತಕ್ಕಂಥ ಪ್ರಶ್ನೆನೇ ಇಲ್ಲ ಮಾನ್ಯ ಅಧ್ಯಕ್ಷರೇ. ಅವ್ರು ಏನು ಕ್ರಮ ತಗೋಬೇಕೋ ಅದನ್ನು ಖಂಡಿತವಾಗಿ ನಾವು ತಗೊಳ್ತೀವಿ. ಅಧ್ಯಕ್ಷರೇ ಒಂದೇ ನಿಮಿಷ. ಸನ್ಮಾನ್ಯ ಸಚಿವರು ಅವರು ಇಂಪಾರ್ಟೆಂಟ್ ಒಂದು ಹೇಳಿದ ವಿಷಯ, ಮರಳು ಟೆಂಡರ್ ಆಗಿದೆ, ಟೆಂಡರ್ನ ಓಪನ್ ಮಾಡ್ತಾ ಇಲ್ಲ ಡಿಪಾರ್ಟ್ಮೆಂಟ್ ಅಲ್ಲ, ಅದರಿಂದ ಅತಿಕ್ರಮ ಮಾಡ್ತಕ್ಕಂಥ ಆಗ್ತದೆ ಅನ್ನೋದೊಂದು. ಆಮೇಲೆ ಅವ್ಯಾವಿತವಾಗಿ 2-3 ಬಾರಿ ಅವ್ರ ಮೇಲೆ ಈ ರೀತಿ ದಾಳಿಗಳು ನಡೀತಾ ಇದ್ದಾವೆ. ಅದರಿಂದ ವಿಶೇಷವಾಗಿ ಇದನ್ನ ಪರಿಗಣಿಸಬೇಕು ಅಂತ ಹೇಳಿ ನಾನು ಗೃಹ ಸಚಿವರಲ್ಲಿ ಮನವಿ ಮಾಡ್ತೇನೆ. ಈಗ ಯಾರು ಶಾಸಕರಿಗೆ ಬೆದರಿಕೆ ಆಗ್ತಾರೆ ಬರ್ತಾರೆ, ಅವಾಗ ಧೈರ್ಯ ಬರಬಾರ್ದು ಅಂತ ಮಾಡಿದ್ದ ಲೋಕಲ್ ಇನ್ಸ್ಪೆಕ್ಟರ್ ಜವಾಬ್ದಾರಿ. ಅವನು ಹೆದರಿಕೆ ಇಲ್ಲದ ಕಾರಣ ಶಾಸಕರ ಮನೆಗೆ ಹೇಗೆ ಧೈರ್ಯ ಬರ್ತದೆ ಅವರಿಗೆ? ಮಾನ್ಯ ಅಧ್ಯಕ್ಷರೇ, ಯಾರಾದ್ರೂ ಕೂಡ ಏನು ಅವರು ಬಂದಿದ್ರಲ್ಲ ನಮ್ಮಲ್ಲಿ ಗುಂಪು ಬಂದವರು ಮತ್ತೆ ಪ್ರೆಸ್ ಮೀಟ್ ಮಾಡ್ತಾರ, ಇಬ್ರು ಪೊಲೀಸರನ್ನ ಅವರಿಗೆ ಸಪೋರ್ಟ್ ಕೊಡ್ತಾರೆ. ಯಾಕಂದ್ರೆ ನಾವು ಬರೀ ಪೊಲೀಸ್ ಇಲಾಖೆ ಬಗ್ಗೆ ಮಾತಾಡ್ತಿಲ್ಲ, ತಹಸೀಲ್ದಾರ್ ಅವ್ರು ಕೂಡ ಅಲ್ಲಿ ಕೆಲಸ ಮಾಡ್ತಾ ಇಲ್ಲ. ಮತ್ತೆ ಇದೇನು CC ಕ್ಯಾಮ್ರಾಗಳಂತರ ಹಾಕೇ ಇಲ್ಲ. ಆ ಟಾಸ್ಕ್ ಫೋರ್ಸ್ ಕಮಿಟಿ ಅಂತ ಮಾಡ್ಯಾರ, ಅದ್ರಲ್ಲಿ ಯಾರು ಕೆಲಸ ಮಾಡ್ತಾ ಇಲ್ಲ ಸಭಾಧ್ಯಕ್ಷರೇ. ಇದೆಲ್ಲ ಬಹಳ ಇದು ಟಿಪ್ಪರ್ಗಳಿಗೆ ಒಂದು ಟಿಪ್ಪರ್ಗೆನ ನಂಬರ್ ಪ್ಲೇಟೇ ಇಲ್ಲ ಸಭಾಧ್ಯಕ್ಷರೇ. ಅವ್ರಿಗೆ ಏನ್ ಮಾಡ್ಕೊಂಡು ಹೊಡ್ಕೊಂಡು ಹೋದ್ರು ಯಾರು ಕೇಳಿದವ್ರಿಲ್ಲ ಸಭಾಧ್ಯಕ್ಷರೇ. ಎಲ್ಲ ಗಾಡಿಗಳಿಗೆ ನಂಬರ್ ಪ್ಲೇಟ್ ಹಾಕ್ಬೇಕು, ನ್ಯಾಯಯುತವಾಗಿ ನನ್ನಲ್ಲಿ ಟೆಂಡರ್ ಉಸಿಗಿನ ಮರಳಿನ ಟೆಂಡರ್ ಓಪನ್ ಆಗ್ಬೇಕು, ಮತ್ತೆ ಅಲ್ಲಿ ವಿಶೇಷ ತಂಡ ರಚನೆ ಮಾಡಿ. ನಾನು ಹೇಳಿದ ಸುಳ್ಳಾದ್ರೆ ಪತ್ರಿಕೆಗಳು ನೋಡ್ರಿ ಎಲ್ಲ ತಂದಿನ ಬೇಕಾದ್ರೆ ಎಲ್ಲ ಕಡೆಯಿಂದ ಪತ್ರಿಕೆಗಳಲ್ಲಿ ಅವರಂತೂ ಸುಳ್ಳು ಹೇಳೋದಲ್ಲ ಸಭಾಧ್ಯಕ್ಷರೇ. ಇದ್ರ ಬಗ್ಗೆ ತಾವು ಗಂಭೀರವಾಗಿ ಪರಿಗಣಿಸಿ ನಮ್ಮ ತಾಲೂಕಿಗೆ ನ್ಯಾಯ ಕೊಡ್ಬೇಕು. ಮತ್ತೆ ಟ್ರ್ಯಾಕ್ಟರ್ದವ್ರಿಗೆ ಕೂಡ ಕೆಲಸ ಕೊಡಕ ಒಂದು ನ್ಯಾಯಯುತವಾಗಿ ಅವರಿಗೆ ಪರವಾನಗಿ ಕೊಟ್ಟು ನಮ್ಮ ಟ್ರ್ಯಾಕ್ಟರ್ದವ್ರಿಗೆ ಅವಕಾಶ ಮಾಡಿ ಕೊಡ್ರಿ ಅಂತ ಕೇಳಕ್ ಬಯಸ್ತೀನಿ ಸಭಾಧ್ಯಕ್ಷರೇ. ನಾನೇ ಖುದ್ದಾಗಿ ಇದನ್ನ ವೆರಿಫೈ ಮಾಡ್ತೀನಿ ಮಾನ್ಯ ಅಧ್ಯಕ್ಷರೇ. ಅದಕ್ಕೇನು ಸೂಕ್ತವಾದಂಥ ಕ್ರಮ ತಗೋಬೇಕು ಅದನ್ನು ತಗೊಳ್ತೀನಿ.